ದೇವಾ, ಒಂದು ಸುಖಕ್ಕೆ ನೂರು ದುಗುಡ, ಇದುವೇ ಜಗದ ವೈಭವ. ಒಂದು ಸುಖಕ್ಕೆ ನೂರು ದುಗುಡ, ಇದುವೇ ಜಗದ ವೈಭವ. ಪಾರು ಮಾಡೋ ದೇವಾ, ಈ ಜಗವ ನಂಬಿ ಸುಖವೇ ಇಲ್ಲ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡು ಹೇಳ್ದೆ ಕವಿತಾ. ನನ್ ಫೇವರೇಟ್ ಸಾಂಗ್ ಇದೆ. ಎಷ್ಟು ಅರ್ಥ ಇದೆ ನೋಡಿ ಆ ಲೈನ್ ಗಳಲ್ಲಿ. ಹೌದು, ತುಂಬಾ ಅದ್ಭುತ ಸಾಂಗ್ ಇದು. ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಬರ್ದಿರೋದು ಇದು. ಊಟ ಆಯ್ತಾ? ರಮ್ಯಾ ಲಾಗ್ಸ್ ಇನ್ ಕನ್ನಡ ಬನ್ನಿ. ಕಾಕು ನಯನ್ ಕಾಶಿ ಲಾಗ್ಸ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿ ಬರುತ್ತೆ. ಇಲ್ಲ ನಿಂಗೆ ಇನ್ಸ್ಟಾ ಅಲ್ಲಿ ಹಾಕ್ತೀನಿ ಬಿಡು. ನಾನು ಸ್ವಲ್ಪ ಬ್ರೆಡ್ ತಿಂದು ಮಲಗು, ಯಾಕಂದ್ರೆ ನಾನು ಮಧ್ಯಾಹ್ನ ಊಟ ಮಾಡೋ. ಹೌದಾ ಭಟ್ರೆ? ಬೇಬೀಸ್ ರೊಟೀನ್ ಅವರೇ ಹಾಯ್ ನಮಸ್ತೆ. ನನ್ ಫ್ರೆಂಡ್ ಅವರು. ಅಮ್ಮಮ್ಮಮ್ಮಮ್ಮ ಪಾರು ಮಾಡೋ ದೇವ ಕವಿತಕ್ಕನ 5 ಚಾನಲ್ಗೆ ಎಂಟಾಗ್ಲಿ, 5 ಚಾನಲ್ ನಲ್ಲಿ ಸಕ್ಸಸ್ ಆಗ್ಲಿ, ಮೀನಿಂಗ್ಫುಲ್ ಸಿಂಗಿಂಗ್. ಥ್ಯಾಂಕ್ ಯು ತೇಜಸ್ವಿನಿ. ಒಂದು ಮಾತು ಹೇಳ್ತೀನಿ ಕವಿತಾ, ತೇಜಸ್ವಿನಿ ಯಾರು ಏನು ನಿಗೂಢ ವ್ಯಕ್ತಿ. ನೀನ್ ಆರೋಗ್ಯದ ಬಗ್ಗೆ ಕೇಳ್ತೀರಾ ತಕ್ಷಣ, ನನ್ಗೆ ಯಾರಾದ್ರೂ ಕೇಳಿದ ತಕ್ಷಣ ಅದಕ್ಕೆ ಉತ್ತರ ಕೊಡ್ತಾರೆ. ಯೂಟ್ಯೂಬ್ ಬಗ್ಗೆ ಕೇಳ್ತೀರಾ, ನನಗ್ ಗೊತ್ತಿಲ್ಲ ಅಂದಿದ ತಕ್ಷಣ ಅವ್ರು ಉತ್ತರ ಕೊಡ್ತಾರೆ. ಆಮೇಲೆ ನನಗ್ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಾಳೆ ಯಾವ ವಿಡಿಯೋ ಹಾಕ್ತೀರಾ, ಆಮೇಲೆ ಒಂದು ವಿಡಿಯೋಗೆ ಕಮೆಂಟ್ ಹೆಂಗ್ ಗೊತ್ತಾ, ಇಷ್ಟುದ್ದ. ಅದ್ ಹೆಂಗ್ ಬರೀತಾರೆ ಅಂತ ನಂಗೆ ನಮ್ ಪಾರ್ಶ್ವನ ಬರ್ತಾರಲ್ಲ, ನೀವು ಅಪ್ಪು ಅಪ್ಪು ಅಂತ ಕರಿತೀರಾ. ನೋಡಿದ ವಿಡಿಯೋನ ಬೇಕಾದ್ರೆ 10 ಸಲ ನೋಡ್ಬಿಡ್ತಾರೆ. ಪಾರ್ಶ್ವನ ನನ್ಗೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ. ಅವ್ರನ್ನ ನೇರವಾಗಿ ಕೂಡ ಭೇಟಿ ಆದೆ, ಅವ್ರ ಫಂಕ್ಷನ್ ಹೋಗಿದ್ದೆ. ಅದೇ ನನ್ಗೆ ಚಾನಲ್ ಯಾಕೆ ಅಂತ ಈಗ್ಲೂ ಕ್ವಶನ್ ನಮ್ ಮನೇಲಿ. ನಿನ್ ಪ್ರೊಫೆಷನ್ ಇದೆ, ಅರ್ನಿಂಗ್ ಇದೆ, ಚೆನ್ನಾಗ್ ದುಡಿತೀಯ, ಯಾಕೆ ಬೇಕು ಆರಾಮಾಗಿರು ಅಂತ. ಇವ್ರನ್ನೆಲ್ಲಾ ಮಿಸ್ ಮಾಡ್ಕೋತೀನಿ ಅಂತ ಫೀಲ್ ಆಗತ್ ನನ್ಗೆ ಅಷ್ಟೇ. ನನ್ಗೇನು ದುಡ್ಡು ಮಾಡ್ಬೇಕು ಆ ಥಾಟೇ ಇಲ್ಲ ನನ್ಗೆ. ದುಡ್ಡು ಮಾಡ್ಬೇಕು ಅನ್ಕೊಂಡ್ ನಾನು ಯೂಟ್ಯೂಬ್ ಬಂದಿದ್ರೆ ಇಷ್ಟೊತ್ತಾಗ್ಲೇ ಏನ್ ಬೇಕಾದ್ರೆ ಸಕ್ಸಸ್ ಮಾಡ್ಕೋಬಹುದಿತ್ತು. ನನ್ ಜೊತೆ ತುಂಬಾ ಜನ ಬಂದಿದ್ದಾರೆ ನನ್ನ ಈಗ ಒಂದು 3-4 ಇಯರ್ಸ್ ಜರ್ನಿಯಲ್ಲಿ. ಅವ್ರನ್ನೆಲ್ಲ ಈಗ ನಂಗೆ ಹೆಂಗಂದ್ರೆ ಹುಚ್ಚಿಡ್ದಂಗ್ ಆಗ್ತಾ ಇದೆ. ನಂಗೆ 50 ಸಬ್ ಬರ್ಬೇಕು, ಲೈವ್ ಮಾಡ್ಬೇಕು, ಒಂದ್ ½ an hour ಅವ್ರ ಜೊತೆ ಮಾತಾಡ್ಬೇಕು ಅಷ್ಟೇ. ನನ್ಗೇನು ಅದು ಕ್ಲಿಕ್ ಆಗ್ಲಿ ಬಿಡ್ಲಿ ಏನು ಆಸೆ ಇಲ್ಲ. ಆದ್ರೆ ಅದನ್ನ ಒಂದ್ ಒಳ್ಳೆ ಕೆಲ್ಸಕ್ಕೆ ಉಪಯೋಗ. ನನಗೂ ಇವಾಗ ಮೋನೋಟೈಸ್ ಆದ್ಮೇಲೆ ಲೈವ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇವ್ರು ಲೈವ್ ಮಾಡದೇ ಇದ್ರೆ ಅವತ್ತೆಲ್ಲ ಹುಚ್ಚಿಡ್, ನಾಳೆ ಇವಾಗ ಲೈವ್ ಇಲ್ಲ, ನಾಳೆ ನಾಡಿತ್ತು ತಲೆ ಕೆಟ್ಟೋಗ್ತಿದೆ ಹೆಂಗಪ್ಪ ಇರೋದು ಅಂತ ಹೇಳಿ. ನಂಗೆ ನಿಜವಾಗ್ಲೂ ಲೈವ್ ಇಲ್ತಿದ್ರೆ ಇರಕ್ಕೆ ಆಗಲ್ವೇನೋ ಅನ್ನೋ ತರ. ಇವರೆಲ್ಲ ಹುಚ್ಚಿಡಿಸ್ಬಿಟ್ಟಿದ್ದಾರೆ ನನಗೆ, ಇವರೆಲ್ಲ ಹುಚ್ಚಿಡ್ಸಿದ್ದಾರೆ. ಹಾಗೆ ಆಗ್ತದೆ. ಇನ್ನೊಂದ್ ಮಾಡ್ದೆ, ಹೆಂಗೋ 50 ಸಬ್ ಮಾಡ್ಕೊಂಡು ಲೈವ್ ಸ್ಟಾರ್ಟ್ ಮಾಡ್ದೆ. ಲೈವ್ ಎಂಡ್ ಮಾಡಿ ಬೆಳಗ್ಗೆ ಅಷ್ಟರಲ್ಲಿ ಅದು ಹೋಯ್ತು, ಬೇಜಾರಾಗೋಯ್ತು ನನ್ಗೆ. ಅಥವಾ ನನ್ನ ಫ್ರೆಂಡ್ಸ್ ಜೊತೆ ನನಗ್ ಮಾತಾಡಕ್ಕೆ ಅಂದ್ರೆ, ನಾನು ಎಲ್ರ ಜೊತೆ ಒಂದೇ ಟೈಮ್ ಮಾತಾಡೋ ಸಮಯ ನನ್ಗಿಲ್ಲ. ಲೈವ್ ಆದ್ರೆ ಎಲ್ರು ಬರ್ತಾರೆ, ಏನೋ ಅದ್ ಒಂದಕ್ಕೆ ನಾನು ಇದ್ ಮಾಡಿದ್ದು. ನಾನು ವೈಟಿಗ್ ಬರೋದು ಟೆನ್ಷನ್ ಫ್ರೀ ಆಗತ್ತೆ. 2 ದಿನ ನನ್ಗೆ ಬೇಜಾರ್ ಅಂತ ಇದಾರೆ. ಟೆನ್ಷನ್ ಮಾಡ್ಕೋಬೇಡಿ, ಏನ್ ಆಗ್ಬೇಕು ಅದಾಗತ್ತೆ. ನನ್ ಯಾರಾದ್ರೂ ಇದ್ರೆ ಮಾನಸಿಕವಾಗಿ ಒಂದು ಯೂಟ್ಯೂಬ್ ಆ್ಯಪನ್ನೇ ಯೂಸ್ ಮಾಡ್ತಿರ್ಲಿಲ್ಲ ಅವರು. ಬಟ್ ನಾನು ಎಲ್ಲೂ ಕುಗ್ಗಿಲ್ಲ. ಅಗೇನ್ ಮತ್ತೆ ಮಾಡ್ದೆ. ಈಗ್ಲೂ ಕೂಡ ನಂದು ಹತ್ತತ್ರ 5K ಸಬ್ಬು ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು. ಅದು ಹೊಗೆ ಹಾಕಿಸ್ಕೊಂತು. ಮೊನ್ನೆ ಕೂಡ ಸಬ್ ಹಂಗೆ ಇನ್ಕ್ರೀಸ್ ಆಗ್ತಾನೆ ಇದೆ, ಅಷ್ಟ್ರಲ್ಲಿ ಹೊಗೆ ಹಾಕಿಸ್ಕೊಂತು. ಬಟ್ ನಾನ್ ಒಂದೇ ಹೇಳೋದು, ಪ್ರಯತ್ನ ನಿಲ್ಲಿಸ್ಬೇಡಿ. ಯಾವ್ದೇ ಒಂದ್ ಕೆಲ್ಸ ಮಾಡ್ಲಿ, ನಾಟ್ ಓನ್ಲಿ ಯೂಟ್ಯೂಬ್, ನೀವು ಜೀವನದಲ್ಲಿ ಏನ್ ಕೆಲಸ ಮಾಡ್ತಿರೋ ಇಟ್ಸ್ ಚಾಲೆಂಜ್ ಆಗಿ ತಗೊಳ್ಳಿ. ಲೈಫ್ ಅಲ್ಲಿ ಒಂದ್ಸಲ ಫೇಲ್